ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಪಟುಗಳಿಗೆ ಯಾವುದೇ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ಆಗರವಾಗಿದೆ. ಹೀಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಲೋಕೇಶ್ ರಾಠೋಡ್ ಅವರು ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಲ್ಲಿ ತನ್ನ ಪ್ರಶಸ್ತಿ ಪದಕಗಳನ್ನು ಇಟ್ಟು ಏನಂತಂದರೆ ಅವರು ಮಾರಾಟಕ್ಕೆ ಇಟ್ಟು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯುವಜನ ಮತ್ತು ಕ್ರೀಡಾ ಇಲಾಖೆಯು ಏನು ಜಿಲ್ಲಾ ಕ್ರೀಡಾಂಗಣವನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸಬೇಕು, ಆದರೆ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ನೆಪದಲ್ಲಿ ಈಗ ಸಾಕಷ್ಟು ಭ್ರಷ್ಟಾಚಾರ ಮಾಡಿರುವ ಆರೋಪ ಇದೆ. ಅದೇ ರೀತಿಯಾಗಿ ಕ್ರೀಡಾಪಟುಗಳಿಗೆ ಅನುಕೂಲಕರವಾದಂಥ ಯಾವುದೇ ಒಂದು ವಾತಾವರಣ ಇಲ್ಲ. ಅದೇ ರೀತಿಯಾಗಿ ಕ್ರೀಡಾಪಟುಗಳಿಗೆ ಸೌಲಭ್ಯ ಕೂಡ ಮರೀಚಿಕೆಯಾಗಿದೆ. ಕ್ರೀಡಾಪಟುಗಳಿಗೆ ಬಂದಂಥ ಸೌಲಭ್ಯಗಳನ್ನು ಅಲ್ಲಿನ ಇಲಾಖೆ ಅಧಿಕಾರಿಗಳು ಕ್ರೀಡಾಪಟುಗಳಿಗೆ ಒದಗಿಸ್ತಾ ಇಲ್ಲ. ಹೀಗಾಗಿ ಇದರಿಂದ ಆಕರ್ಷಗೊಂಡಂಥ ರಾಷ್ಟ್ರೀಯ ಕ್ರೀಡಾಪಟು ಏನು ಲೋಕೇಶ್ ರಾಠೋಡ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಹೊರದೇಶದಲ್ಲಿ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿ ವಿವಿಧ ಪ್ರಶಸ್ತಿ ಫಲಕಗಳನ್ನು ಕೂಡ ವಿವಿಧ ಪ್ರಶಸ್ತಿ ಫಲಕಗಳನ್ನು ಕೂಡ ಗೆದ್ದಿದ್ದಾರೆ. ಹೀಗಾಗಿ ಅವರು ಏನಂತಂದರೆ ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಯಾವುದೇ ಅಗತ್ಯ ಕ್ರಮ ವಹಿಸಿ ಕ್ರೀಡಾಪಟುಗಳಿಗೆ ಸೌಲಭ್ಯ ನೀಡುವಂಥ ಕಾರ್ಯ ಮಾಡಿಲ್ಲ. ಹೀಗಾಗಿ ಈಗ ನಾವು ದೃಶ್ಯಗಳನ್ನು ಕೂಡ ನೋಡಬಹುದು. ಸುಮಾರು ಅನೇಕ ಪ್ರಶಸ್ತಿ ಫಲಕಗಳನ್ನು ಮೆಡಲ್ಗಳನ್ನು ಇಲ್ಲಿ ಅವರು ಹರಾಜಿಗೆ ಇಟ್ಟು ವಿನೂತನವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಇಂಥ ಪ್ರಶಸ್ತಿ ಏನೋ ಈಗಲೇ ಪ್ರಶಸ್ತಿ ಪಡೆದಂಥ ಇವರಿಗೆ ಆಗಿರ್ಬೋದು ಹಾಗೂ ಕ್ರೀಡಾಪಟುಗಳಿಗೆ ಯಾವುದೇ ಸೌಲಭ್ಯ ಕಲ್ಪಿಸುವ ಕಾರ್ಯ ಇಲಾಖೆ ಅಧಿಕಾರಿಗಳು ಮಾಡಿಲ್ಲ. ಹೀಗಾಗಿ ಇಲ್ಲಿ ಏನು ಲೋಕೇಶ್ ರಾಠೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಏನಕ್ಕೆನ ಈಗ ವಿನೂತನವಾಗಿ ತಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ತಮ್ಮ ಪ್ರಶಸ್ತಿ ಫಲಕ ಮೆಡಲ್ಗಳನ್ನು ಈ ಥರ ಹರಾಜಿಗೆ ಇಟ್ಟು ಏನು ಹೇಳ್ತೀರಿ ಸರ್? ನೋಡಿ, ಸತತ 5 ವರ್ಷದಿಂದ ಆಯಿತು ನಾನು ಅವ್ರಿಗೆ ಪತ್ರ ಮುಖಾಂತರ ಪ್ರತಿಯೊಂದರಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲಿ ಸಾಕಾಗಿದೆ. ಲಾಸ್ಟಲ್ಲಿ ನನ್ನ ಮೆಡಲ್ ನಾನು ಏನು ಗೆದ್ದಿದ್ದೀನಿ ಎಲ್ಲ ಪ್ರಶಸ್ತಿ ನಾನು ಇಟ್ಟು ಅದನ್ನು ಹರಾಜಿಟ್ಟು ಏನಾದರೂ ದುಡ್ಡು ಬರುತ್ತೆ ಆ ದುಡ್ಡಿಂದ ನಾನು ಸ್ಟೇಡಿಯಂನ ಸುಧಾರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ಎಷ್ಟು ನೇರವಾಗಿ ಎಲ್ಲ ಲೂಟಿ ಮಾಡಿ ಎಲ್ಲ ಮನೇಲಿ ಚೆನ್ನಾಗಿದ್ದಾರೆ. ಇವಾಗ ನಾವು ಕ್ರೀಡಾಪಟುಗಳಿಗೆ ಕಷ್ಟ ಆಗ್ತಾಯಿದೆ. ನಂತರ ನೂರಾರು ಕ್ರೀಡಾಪಟುಗಳು ಇದ್ದಾರೆ, ಅವರು ನಮ್ಮ ಜಿಲ್ಲೆ ಬಿಟ್ಟು ಹೋಗಿದ್ದಾರೆ, ಬೇರೆ ಬೇರೆ ಜಿಲ್ಲೆ ಹೋಗಿ ಅವರು ಆ ಕಡೆಯಿಂದ ಆಡ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆ ನಾನು ನೋಡ್ಕೊಳಕ್ಕಾಗದೆ ನಾನು ಇಲ್ಲಿ ಬಂದು ಕೂತಿದ್ದೀನಿ. ಇದು ಲೋಕೇಶ್ ರಾಠೋಡ್ ಅವರ ಮನದಾದ ಮಾತಾಗಿದೆ. ಇನ್ನು ಮುಂದಾದರೂ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರೀಡಾಪಟುಗಳಿಗೆ ಸಿಗುವಂಥ ಅಗತ್ಯ ಸೌಲಭ್ಯ ಕೂಡ ಕಲ್ಪಿಸುವ ಕಾರ್ಯ ಮಾಡಬೇಕಿದೆ. ನಾಗಪ್ಪ ಮಾಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.